ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 4 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಹೊಸ ನೋಟು 200 ರೂಪಾಯಿ ಮುಖಬೆಲೆಯ ನೋಟು ಮುದ್ರಣ RBI. ಲಾಸ್ಟ್ ಇಯರ್ 2016 ನವೆಂಬರ್ 8ರಂದು 500 ಮತ್ತು 1000 ಮುಖಬೆಲೆಯ ನೋಟುಗಳ ಚಲಾವಣೆ ರದ್ದನಗೊಳಿಸಿತ್ತು. ನಂತರ 500 ಮತ್ತು 2000 ಮುಖಬೆಲೆಯ ಹೊಸ ನೋಟುಗಳು ಚಲಾವಣೆಗೆ ತಂತು. ನಂತರ ಈಗ RBI 200 ಮುಖಬೆಲೆಯ ನೋಟುಗಳನ್ನು ಚಲಾವಣೆಗೆ ತರಲು ಮುಂದಾಗಿದೆ. ನೋಟುಗಳ ಮುದ್ರಣಕ್ಕೆ ಆದೇಶವನ್ನು ಹೊರಡಿಸಿದಂತೆ ಇನ್ನು ಕೆಲವು ದಿವಸಗಳಲ್ಲಿ ಹೊಸ 200 ಮುಖಬೆಲೆಯ ನೋಟುಗಳು ಜಾರಿಗೆ ಚಲಾವಣೆಗೆ ಬರ್ತಾವಂತೆ. IPS ಅಧಿಕಾರಿ ಮಹೇಶ್ ಮುರಳೀಧರ್ ಭಾಗವತ್ ಇವರಿಗೆ TIP ರಿಪೋರ್ಟ್ ಹೀರೋಸ್ ಪ್ರಶಸ್ತಿ ದೊರೆತಿದೆ. ಮಹೇಶ್ ಮುರಳೀಧರ್ ಇವರು ತೆಲಂಗಾಣದ IPS ಅಧಿಕಾರಿ. ಇವರು ಮಾನವ ಕಳ್ಳ ಸಾಗಾಣಿಕೆ ತಡೆಯುವುದರಲ್ಲಿ ಬಹಳ ಮುಖ್ಯವಾದ ಒಂದು ಸೇವೆಯನ್ನು ಮಾಡಿದರೆ, ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಇವರ ಒಂದು ಸೇವೆಯನ್ನು ಪರಿಗಣಿಸಿ ಅಮೆರಿಕದ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟ್ ಹೀರೋಸ್ ಪ್ರಶಸ್ತಿ ಇವರಿಗೆ ದೊರೆತಿದೆ. ಈ ಪ್ರಶಸ್ತಿ ಇದೊಂದು ಅತ್ಯುನ್ನತ ಒಂದು ಪ್ರಶಸ್ತಿ. ಈ ಒಂದು ಗೌರವ ಪಡೆದ ಭಾರತದ 3ನೇ IPS ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಮಹೇಶ್ ಮುರಳೀಧರ್ ಅವರು ಪಾತ್ರವಾಗಿದ್ದಾರೆ. ಸೊ ಈ ಪ್ರಶಸ್ತಿ ಹೆಸರು ಏನಂದರೆ TIP ರಿಪೋರ್ಟ್ ಹೀರೋಸ್ ಪ್ರಶಸ್ತಿ. TIP ಅಂದರೆ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ರಿಪೋರ್ಟ್ ಹೀರೋಸ್. ಇದು ಅಮೆರಿಕದ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು ಪಡೆದುಕೊಂಡವರು ತೆಲಂಗಾಣದ IPS ಅಧಿಕಾರಿಯಾದ ಮಹೇಶ್ ಮುರಳೀಧರ್ ಭಾಗವತ್. ತೃತೀಯ ಲಿಂಗಿಗಳಿಗೆ ಇಗ್ನೋದಲ್ಲಿ ಉಚಿತ ಶಿಕ್ಷಣ. ತೃತೀಯ ಲಿಂಗಿ ವಿದ್ಯಾರ್ಥಿಗಳು ಯಾರು ಈ ಇಗ್ನೋದಲ್ಲಿ ಅಂದರೆ, ಇಗ್ನೋ ಅಂದರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ. ಇಲ್ಲಿ ಏನು ತೃತೀಯ ಲಿಂಗಿ ವಿದ್ಯಾರ್ಥಿಗಳು ಏನು ಕಲಿತಾ ಇದ್ದಾರೆ ಅವರಿಗೆ ಸಂಪೂರ್ಣ ಶುಲ್ಕ ಮನ್ನಾ ಮಾಡಬೇಕಂತ ನಿರ್ಧಾರವನ್ನು ಈ ಇಗ್ನೋ ಕೈಗೊಂಡಿದೆ. ಹಾಗೆ ಕ್ವಶನ್ ಯಾವ ಥರ ಬರ್ಬೋದು ಅಂದರೆ, ಇತ್ತೀಚೆಗೆ ತೃತೀಯ ಲಿಂಗಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಲ್ಕ ಮನ್ನಾ ಮಾಡಿದ ಒಂದು ವಿಶ್ವವಿದ್ಯಾಲಯ ಯಾವುದಂತ ಕ್ವಶನ್ ಬರ್ಬೋದು. ಆ ವಿಶ್ವವಿದ್ಯಾಲಯದ ಹೆಸರು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ. ನೆನ್ಪಿಟ್ಕೊಡ್ರಿ. ಖಡ್ಗಮೃಗ ಸಂರಕ್ಷಣೆಗೆ ಆಸಾಂನಲ್ಲಿ ವಿಶೇಷ ಪಡೆ. ಆಸಾಂನಲ್ಲಿ 1 ಕೋಡಿನ ಖಡ್ಗಮೃಗಗಳು. ಇಲ್ಲಿ ಚಿತ್ರದಲ್ಲಿ ನೋಡಿ, ಇದು 1 ಕೋಡಿನ ಖಡ್ಗಮೃಗ. ಈ ಖಡ್ಗಮೃಗಗಳ ಸಂರಕ್ಷಣೆಗಾಗಿ ಆಸಾಂ ಸರ್ಕಾರ ಒಂದು ವಿನೂತನ ಯೋಜನೆಯನ್ನು ಜಾರಿಗೊಳಿಸಿದೆ. ಅದರ ಹೆಸರು ಭಾರತೀಯ ರೀನೋ ಯೋಜನೆ. ಈ ಯೋಜನೆಯ ಅಡಿ ಪ್ರಾಣಿಗಳ ಸಂರಕ್ಷಣೆಗಾಗಿ ಒಂದು ವಿಶೇಷ ರೀನೋ ಸಂರಕ್ಷಣಾ ಪಡೆಯನ್ನು ಸ್ಥಾಪಿಸಲಾಗುತ್ತದಂತೆ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದೆ. ಆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯ ಪ್ರದೇಶದಲ್ಲಿ ಬರುವ ಸ್ಥಳೀಯ ಯುವಕರಿಗೆ ಈ ವಿಶೇಷ ರೀನೋ ಸಂರಕ್ಷಣಾ ಪಡೆಯಲ್ಲಿ ಅವರನ್ನು ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತದೆ ಮತ್ತು ಅವರಿಗೆ ಅಗತ್ಯ ಶಸ್ತ್ರಾಸ್ತ್ರಗಳನ್ನು ಕೂಡ ನೀಡಲಾಗ್ತದಂತೆ. ಈ ಭಾರತೀಯ ರೀನೋ ಯೋಜನೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಕೊಳ್ಳೋದು, ಯಾವ ಸರ್ಕಾರ ಇತ್ತೀಚೆಗೆ ಖಡ್ಗಮೃಗ ಸಂರಕ್ಷಣೆಗೆ ಈ ಒಂದು ವಿಶೇಷ ಪಡೆಯನ್ನು ಸ್ಥಾಪಿಸಲಾಗಿದೆ ಅಂತ ಕೇಳ್ಬೋದು, ಅದು ಆಸಾಂ ಸರ್ಕಾರ. ಸೊ ಈ ಭಾರತೀಯ ರೀನೋ ಯೋಜನೆ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಭಾರತೀಯ ರೀನೋ ಯೋಜನೆ 2020. ಈ ಯೋಜನೆ ಆಸಾಂ ರಾಜ್ಯ ಅರಣ್ಯ ಇಲಾಖೆ, ಪರಿಸರಕ್ಕಾಗಿ ವಿಶ್ವ ವನ್ಯ ನಿಧಿ, ಬೋಡೋಲ್ಯಾಂಡ್ ಪ್ರಾದೇಶಿಕ ಮಂಡಳಿ, ಅಂತಾರಾಷ್ಟ್ರೀಯ ರೀನೋ ಫೌಂಡೇಶನ್, ಅಮೆರಿಕದ ಮೀನುಗಾರಿಕೆ ಮತ್ತು ವನ್ಯಜೀವಿ ಸೇವಾ ವಿಭಾಗ, ಈ ವಿಭಾಗದ ಸಂಯುಕ್ತ ಸಹಭಾಗಿತ್ವದ ಈ ಒಂದು ಯೋಜನೆ. ಅದರ ಹೆಸರು ಭಾರತೀಯ ರೀನೋ ಯೋಜನೆ. ಈ ಯೋಜನೆ ಮುಖಾಂತರ ಪರ್ಟಿಕ್ಯುಲರ್ ಆಗಿ ಆಸಾಂನಲ್ಲಿ 1 ಕೋಡಿನ ಖಡ್ಗಮೃಗಗಳ ಸಂಖ್ಯೆಯನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿಕೊಂಡಿದ್ದಾರೆ. ಕನಿಷ್ಠ 3000ಕ್ಕಿಂತ ಹೆಚ್ಚು ಖಡ್ಗಮೃಗಗಳ ಸಂರಕ್ಷಣೆ ಮಾಡುವ ಒಂದು ಯೋಜನೆಯ ಒಂದು ಚಿಂತನೆಯನ್ನು ಇವರು ಮಾಡ್ತಾ ಇದ್ದಾರೆ. ಅದು 2020ನೇ ಇಸ್ವಿಯೊಳಗಾಗಿ ಈ ಒಂದು ಗುರಿಯನ್ನು ಅವರು ತಲುಪಬೇಕಂತ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಆ ಒಂದು ಯೋಜನೆ ಹೆಸರು ಭಾರತೀಯ ರೀನೋ ಯೋಜನೆ. ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್ಗೆ ಚಾಲನೆ. ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಇವರು ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್ ಎಂಬ ಒಂದು ಹೊಸ ವಿನೂತನ ಯೋಜನೆಗೆ ಚಾಲನೆಯನ್ನು ನೀಡಿದರೆ, ಈ ಯೋಜನೆ ಮುಖಾಂತರ ಉದ್ಯಮ ಮತ್ತು ಶೈಕ್ಷಣಿಕ ಮಟ್ಟದಲ್ಲಿ ಹೆಚ್ಚಿಸುವ ಒಂದು ಬೆಳವಣಿಗೆಯನ್ನು ಮಾಡುವುದು ಇವರ ಮುಖ್ಯ ಉದ್ದೇಶ. ಇದು ದೇಶದ ಮೊಟ್ಟಮೊದಲ ಉದ್ಯಮ ಶೈಕ್ಷಣಿಕ ಯೋಜನೆ ಆಗಿದಂತೆ. ಈ ಯೋಜನೆ ಮುಖಾಂತರ ನಮ್ಮ ದೇಶದಲ್ಲಿ ಔಷಧ ಕ್ಷೇತ್ರದ ಬೆಳವಣಿಗೆಯನ್ನು ಉತ್ತೇಜಿಸುವುದಕ್ಕೆ ಈ ಒಂದು ಯೋಜನೆ ಕೈಗೊಳ್ತಾ ಇದ್ದಾರೆ. ಇದರ ಜೊತೆಗೆ ಇನೋವೇಟಿವ್ ಇನ್ ಇಂಡಿಯಾ ಎಂಬ ಒಂದು ವಿಶಿಷ್ಟ ಯೋಜನೆಗೂ ಸಹಿತ ಚಾಲನೆ ನೀಡಿದರೆ, ಈ ಒಂದು ಯೋಜನೆ ಮುಖಾಂತರ ಉದ್ಯಮಶೀಲತೆಯನ್ನು ಹೆಚ್ಚಿಸುವುದು, ದೇಶೀಯವಾಗಿ ಉತ್ಪಾದನೆಯನ್ನು ಹೆಚ್ಚಿಸುವ ಒಂದು ಗುರಿಯನ್ನು ಹೊಂದಿಕೊಂಡಿದ್ದಾರೆ ಈ ಒಂದು ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್ ಮುಖಾಂತರ. ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಒಂದು ಯೋಜನೆ ಏನಿದೆ ಇದರ ಮುಖ್ಯ ಉದ್ದೇಶ ಏನಂದರೆ,
ಜೈವಿಕ ಔಷಧ ಕ್ಷೇತ್ರದಲ್ಲಿ ಭಾರತದ ತಂತ್ರಜ್ಞಾನ ಟೆಕ್ನಾಲಜಿಯನ್ನು ಬೆಳೆಸುವುದು, ಉತ್ಪನ್ನ ಅಭಿವೃದ್ಧಿ ಸಾಮರ್ಥ್ಯವನ್ನು ಉತ್ತೇಜಿಸುವುದು. ಮುಂದಿನ ಒಂದು ದಶಕದ ಒಳಗಾಗಿ ಜೈವಿಕ ಔಷಧ ಕ್ಷೇತ್ರದಲ್ಲಿ ಭಾರತದ ತಂತ್ರಜ್ಞಾನ ಟೆಕ್ನಾಲಜಿ ಮತ್ತು ಉತ್ಪನ್ನ ಅಭಿವೃದ್ಧಿ ಸಾಮರ್ಥ್ಯ ಇವು ಎರಡನ್ನ ಜಾಗತಿಕ ಸ್ಪರ್ಧಾತ್ಮಕತೆಯ ಒಂದು ಹಂತಕ್ಕೆ ಬೆಳೆಸುವ ಗುರಿಯನ್ನ ಈ ಮಿಷನ್ ಹಾಕಿಕೊಳ್ಳಲಾಗಿದೆಯಂತೆ. ಅದೇ ರೀತಿ ನಮ್ಮ ಭಾರತೀಯ ಪ್ರಜೆಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಔಷಧಗಳನ್ನು ಸಿಗುವಂತೆ ಮಾಡಬೇಕಂತ ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್ ಒಂದು ಗುರಿಯನ್ನ ಹೊಂದಿದೆ. ಈ ಒಂದು ಯೋಜನೆ ಮಹತ್ವಾಕಾಂಕ್ಷಿ ಯೋಜನೆ. ಈ ಒಂದು ಯೋಜನೆಯನ್ನ ಜೈವಿಕ ತಂತ್ರಜ್ಞಾನ ಕೈಗಾರಿಕಾ ಸಂಶೋಧನಾ ನೆರವು ಮಂಡಳಿ ಅನುಷ್ಠಾನಗೊಳಿಸುತ್ತದಂತೆ. ಭಾರತದ ನೂತನ ಅಟಾರ್ನಿ ಜನರಲ್ ಆಗಿ ನೇಮಕರಾದವರು ಕೆ ವೇಣುಗೋಪಾಲ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಇವತ್ತು ಅವರ ಡೀಟೇಲ್ಸ್ ಅನ್ನ ಈ ಪ್ರಜಾವಾಣಿಯಲ್ಲಿ ಪೇಪರಲ್ಲಿ ಕೊಟ್ಟಿದ್ರು. ಇದರ ಬಗ್ಗೆ ನಾನು ಮೊದಲು ಸಹಿತ ಡಿಸ್ಕಸ್ ಮಾಡಿದೆ. ಅಟಾರ್ನಿ ಜನರಲ್ನ ಹೇಗೆ ನೇಮಕ ಮಾಡ್ತಾರೆ, ಯಾರು ರಿಮೂವ್ ಮಾಡ್ತಾರೆ, ಸೊ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇಲ್ಲಿ ಪರ್ಸನಲ್ ಆಗಿ ಒಂದು ಮ್ಯಾಟರ್ನ ಕೊಟ್ಟಿದ್ದಾರೆ ವೇಣುಗೋಪಾಲ್ ಅವರ ಬಗ್ಗೆ. ಇದಕ್ಕಿಂತ ಮುಂಚೆ ಈ ಅಟಾರ್ನಿ ಜನರಲ್ ಆಗಿರೋರು ನಮ್ಮ ಭಾರತದವರು ಮುಕುಲ್ ರೋಹ್ಟಗಿ ಅವರು 3 ವರ್ಷಗಳ ಕಾಲ ಕೆಲಸವನ್ನು ಮಾಡಿದರು. ಅವ್ರಿಗೆ ಮರು ನೇಮಕ ಮಾಡೋಕ್ಕೆ ರೆಡಿ ಆಗಿದ್ದರು ಸರ್ಕಾರ, ಆದರೂ ಸಹಿತ ಅವರು ಒಪ್ಕೊಂಡಿಲ್ಲ. ಹಾಗಾಗಿ ನಂತರ ಈಗ ಭಾರತದ ನೂತನ ಅಟಾರ್ನಿ ಜನರಲ್ ಆಗಿ ನೇಮಕರಾದವರು ಕೆ ವೇಣುಗೋಪಾಲ್. ಸೊ ಅದರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಅವರು ಪರ್ಸನಲ್ ಬಗ್ಗೆ ಒಂದು ಡೀಟೇಲ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋದು PIB ನ್ಯೂಸ್, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಬೆಲಾರಸ್ ದೇಶ ಬರುವುದು ಯುರೋಪ್ ಅಲ್ಲಿ. ಇದು ನ್ಯೂಸ್ ಅಲ್ಲಿ ಇದೆ. ಯಾಕಂದ್ರೆ ನಮ್ಮ ಭಾರತದ ರಾಷ್ಟ್ರಪತಿಯವರು ಬೆಲಾರಸ್ ಇಂಡಿಪೆಂಡೆನ್ಸ್ ಡೇ ನಿಮಿತ್ತ ಒಂದು ಮೆಸೇಜ್ ಅನ್ನು ಅವರಿಗೆ ಕಳಿಸಿದ್ರು. ಹಾಗೆ ಬೆಲಾರಸ್ ದೇಶ ಎಲ್ಲಿ ಬರುತ್ತಂತೆ ನಾವು ನೋಡೋಣ. ಬೆಲಾರಸ್ ದೇಶ ಬರುವುದು ಯುರೋಪ್ ಅಲ್ಲಿ. ಮ್ಯಾಪ್ ಅಲ್ಲಿ ನೋಡಿ, ವರ್ಲ್ಡ್ ಮ್ಯಾಪ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡಿ ಬೆಲಾರಸ್ ದೇಶ ಏನಿದೆ ಇದರ ರಾಜಧಾನಿ ಮಿನ್ಸ್ಕ್, ಕ್ಯಾಪಿಟಲ್ ಮಿನ್ಸ್ಕ್. ಇದರ ನೆರೆಯ ರಾಷ್ಟ್ರಗಳು ರಷ್ಯಾ, ಲ್ಯಾಟ್ವಿಯಾ, ಲಿಥುನಿಯಾ, ರಷ್ಯಾ, ಪೋಲ್ಯಾಂಡ್, ಉಕ್ರೇನ್ ಮತ್ತೆ ಚಾನ್ಬೋಲ್. ಪ್ರಧಾನಿಯವರ ಪ್ರವಾಸ ಸನ್ನಿವೇಶ ಏನಿದೆ ಅಂದರೆ ಪ್ರಧಾನಿಯವರ ಮುಂಬರುವ ಇಸ್ರೇಲ್ ಮತ್ತು ಜರ್ಮನಿ ಪ್ರವಾಸ ಅಂದರೆ ಇವತ್ತು ಜುಲೈ 4 ಇವತ್ತು ಇಸ್ರೇಲ್ಗೆ ಅವರು ಹೊರಟಿದ್ದಾರೆ, ಆಲ್ರೆಡಿ ಲ್ಯಾಂಡ್ ಆಗಿದ್ದಾರೆ ಇಸ್ರೇಲಲ್ಲಿ. ಸೊ ಮುಂದೆ ಜರ್ಮನಿ ಪ್ರವಾಸ. ಸೊ 2 ದೇಶಗಳಿಗೆ ಪ್ರಧಾನಿಯವರು ಪ್ರವಾಸವನ್ನು ಕೈಗೊಳ್ತಾರೆ. ಸೊ ಇಸ್ರೇಲ್ ಎಲ್ಲಿ ಬರುತ್ತೆ ನೋಡೋಣ. ಇಸ್ರೇಲ್ ಬರೋದು ಮಿಡ್ ಈಸ್ಟ್ ಏಷ್ಯಾ. ಇಸ್ರೇಲ್ನ ರಾಜಧಾನಿ ಇರೋದು ಜೆರುಸಲೆಮ್. ಸೊ ಇದರ ನೆರೆ ರಾಷ್ಟ್ರಗಳು ಅಂದರೆ ಲೆಬನಾನ್, ಸಿರಿಯಾ, ಜಾರ್ಡನ್, ಈ ಕಡೆ ಗಜಾ ಸ್ಟ್ರಿಪ್ ಐತಿ, ಪ್ಯಾಲೆಸ್ಟೈನ್ ಐತಿ, ವೆಸ್ಟ್ ಬ್ಯಾಂಕ್ ಇದೆ, ಇಲ್ಲಿ ತೆಲ್ ಅವೀವ್ ಐತಿ. ಸೊ ಇಸ್ರೇಲ್ನ ರಾಜಧಾನಿ ಜೆರುಸಲೆಮ್. ಇಲ್ಲಿ ಇನ್ನೊಂದು ಈಜಿಪ್ಟ್ ಇದೆ. ಸೊ ಇಸ್ರೇಲ್ ಬರುವುದು ಮಿಡ್ ಈಸ್ಟ್ ಏಷ್ಯಾದಲ್ಲಿ, ಇದರ ರಾಜಧಾನಿ ಜೆರುಸಲೆಮ್. ಇಲ್ಲಿ ಪ್ರಧಾನಿಯವರು ಇವತ್ತು ಪ್ರವಾಸನ ಕೈಗೊಂಡಿದ್ದಾರೆ ಅಲ್ಲಿ, ಮತ್ತೆ ಕೆಲವು ಒಪ್ಪಂದಗಳಿಗೆ ಅಲ್ಲಿ ಗೋಸ್ಕರ ಅವರು ಹೋಗ್ತಾ ಇದ್ದಾರೆ. ಸೊ ಅವು ಏನೇನಿದೆ ಅಂತ ನಾವು ನೋಡೋಣ ಈಗ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಏನು ಹೋಗಿದ್ದಾರೆ. ಇಸ್ರೇಲ್ನ ಪ್ರಧಾನಮಂತ್ರಿಯಾದ ಬೆಂಜಮಿನ್ ನೆತನ್ಯಾಹು ಅವರ ಜೊತೆ ಮಾತುಕತೆ ಆಡಲಿದ್ದಾರೆ. ಈ ಒಂದು ಸಹಕಾರಗೋಸ್ಕರ, ಕೋಆಪರೇಷನ್ಗೋಸ್ಕರ ನಮ್ಮ ಭಾರತ ಮತ್ತು ಇಸ್ರೇಲ್ ನಡುವೆ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮವಾಗಿ ಭಾರತ ಒಬ್ಬರು ಪ್ರಧಾನಿ ಇಸ್ರೇಲ್ಗೆ ಭೇಟಿ ನೀಡುತ್ತಿರುವುದು ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಂತೆ. ಈ 2 ದೇಶಗಳು ಭಾರತ ಮತ್ತು ಇಸ್ರೇಲ್ ದೇಶಗಳು ಏನಿದಾವೆ ಈ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಬಾಂಧವ್ಯ ಏನಿದೆ ಅದು ಕಂಪ್ಲೀಟ್ ಆಗಿ 25 ವರ್ಷ ಆಯ್ತಂತೆ. 25ನೇ ವರ್ಷ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಏನು ಚರ್ಚೆ ಆಗಲಿದೆ, ಆ ಚರ್ಚೆಯ ಸಂದರ್ಭದಲ್ಲಿ, ಭೇಟಿಯ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಮಾತುಕತೆ, ಹೂಡಿಕೆ ಮತ್ತು ವಾಣಿಜ್ಯ ಸಹಯೋಗದಲ್ಲಿ ಸಂಬಂಧಪಟ್ಟ ಒಂದು ಮಾತುಕತೆ, ಅದೇ ರೀತಿ ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳೇ ಅಂದರೆ ಇಸ್ರೇಲ್ನಲ್ಲಿ ಏನೋ ಟೆಕ್ನಾಲಜಿ ಇದೆ, ಏನೋ ತಂತ್ರಜ್ಞಾನ ಇದೆ, ಆ ತಂತ್ರಜ್ಞಾನ ಸಹಕಾರಗೋಸ್ಕರ ನಮ್ಮ ನಮ್ಮ ಪ್ರಧಾನಮಂತ್ರಿಯವರು ಅಲ್ಲಿನ ಪ್ರಧಾನಮಂತ್ರಿ, ಇಸ್ರೇಲ್ನ ಪ್ರಧಾನಮಂತ್ರಿ ಅವರ ಜೊತೆ ಮಾತುಕತೆಯನ್ನು ಮಾಡಲಿದ್ದಾರಂತೆ. ಸೊ ನೆನ್ಪಿಟ್ಕೊಡ್ರಿ, ಇಸ್ರೇಲ್ ಬರುವುದು ಮಿಡಲ್ ಈಸ್ಟ್ ಏಷ್ಯಾದಲ್ಲಿ, ಇಸ್ರೇಲ್ನ ಕ್ಯಾಪಿಟಲ್ ಇರೋದು ಜೆರುಸಲೆಮ್. ಓಕೆ, ನಂತರ ಇಸ್ರೇಲ್ ಭೇಟಿ ಆದ ಕೂಡಲೇ ನಂತರ ಪ್ರಧಾನಮಂತ್ರಿ ಹೋಗುವುದು ಜರ್ಮನಿಗೆ. ಜರ್ಮನಿಯ ಹಂಬರ್ಗ್ನಲ್ಲಿ G20 ಸಮ್ಮಿಟ್ ನಡೆಯಲಿದೆ. ಹಾಗಾಗಿ ಅವರು ಜರ್ಮನಿಗೆ ತೆರಳುತ್ತಾ ಇದ್ದಾರೆ. ಜರ್ಮನಿಯ ರಾಜಧಾನಿ ಬರ್ಲಿನ್. ಓಕೆ, ಜರ್ಮನಿಯ ರಾಜಧಾನಿ ಬರ್ಲಿನ್. ಅಲ್ಗೇರಿಯಾ ಸನ್ನಿವೇಶದಲ್ಲಿದೆ, ನ್ಯೂಸಲ್ಲಿದೆ. ಯಾಕಂದರೆ ಅಲ್ಗೇರಿಯಾದ ಇಂಡಿಪೆಂಡೆನ್ಸ್ ಡೇ ಇದೆ. ಅದರ ನಿಮಿತ್ತ ನಮ್ಮ ರಾಷ್ಟ್ರಪತಿ ಅವರು ಒಂದು ಮೆಸೇಜನ್ನು ಕಳಿಸಿದ್ದಾರೆ, ಭಾರತದಿಂದ ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಅಲ್ಗೇರಿಯಾ ಬರೋದು ಆಫ್ರಿಕಾದಲ್ಲಿ. ಅಲ್ಗೇರಿಯಾದ ರಾಜಧಾನಿ ಅಲ್ಜಿರಸ್. ಅಲ್ಗೇರಿಯಾದ ನೆರೆಯ ರಾಷ್ಟ್ರಗಳು ಸ್ಪೇನ್, ತುನಿಷಿಯಾ, ಲಿಬಿಯಾ, ನೈಗರ್, ಮಾಲಿ, ಮೌರಿಟೇನಿಯಾ. ಅಲ್ಗೇರಿಯಾದಲ್ಲಿ ಸಹಾರಾ ಡೆಸರ್ಟ್ ಬರುತ್ತೆ, ಸಹಾರಾ ಡೆಸರ್ಟ್. ಅಲ್ಗೇರಿಯಾದ ರಾಜಧಾನಿ ಅಲ್ ಕಿರಸ್. ಓಕೆ,
ನೆಕ್ಸ್ಟು ವೆನಿಜುಲಾ. ಇದು ನ್ಯೂಸಲ್ಲಿ ಏನಕ್ಕಿದೆ ಅಂದರೆ ನ್ಯಾಷನಲ್ ಡೇ ಇದೆ ವೆನಿಜುಲಾದು. ಅದರ ನಿಮಿತ್ತ ರಾಷ್ಟ್ರಪತಿಯವರು ಮೆಸೇಜನ್ನು ಕಳಿಸಿದ್ದಾರೆ. ವೆನಿಜುಲಾ ಮ್ಯಾಪಲ್ಲಿ ಎಲ್ಲಿ ಬರುತ್ತದೆ ನೋಡಿ. ವೆನಿಜುಲಾ ಬರೋದು ಸೌತ್ ಅಮೆರಿಕಾದಲ್ಲಿ. ವೆನಿಜುಲಾದ ಕ್ಯಾಪಿಟಲ್ ಕ್ಯಾರಕಸ್. ವೆನಿಜುಲಾದ ನೆರೆಯ ರಾಷ್ಟ್ರಗಳು ಈ ಕಡೆ ಕೊಲಂಬಿಯಾ ಇದೆ, ಮಾರಕೆಬಾ ಇದೆ, ನಂತರ ಗ್ರೀನೆಡ್ ಇದೆ, ಇಲ್ಲಿ ಕೆರಿಬಿಯನ್ ಸಿ ಇದೆ, ಟ್ರಿನಿಡಾಡ್ ಆ್ಯಂಡ್ ಟೊಬಾಂಗೋ, ಈ ಕಡೆ ಗಯಾನಾ ಇದೆ, ಈ ಕಡೆ ಬ್ರೆಜಿಲ್ ಇದೆ. ಸೊ ವೆನಿಜುಲಾ ಬರೋದು ಸೌತ್ ಅಮೆರಿಕಾದಲ್ಲಿ. ವೆನಿಜುಲಾದ ಕ್ಯಾಪಿಟಲ್ ಇರೋದು ಕ್ಯಾರಕಸ್. ನ್ಯೂ ಬಿಸಿ ಲೈನ್. ಬಿಸಿ ಅಂದರೆ ಬ್ರಾಡ್ ಗೇಜ್ ಲೈನು. ಮಿನಿಸ್ಟ್ರಿ ಆಫ್ ರೈಲ್ವೇದವರು ಒಂದು ಹೊಸ ಬಿಸಿ ಲೈನ್ ಕನ್ಸ್ಟ್ರಕ್ಟ್ ಮಾಡೋಕ್ಕೋಸ್ಕರ ಸ್ಯಾಂಕ್ಷನ್ ಮಾಡಿದರೆ ಆ ಒಂದು ಬಿಸಿ ಲೈನ್ ಕನ್ಸ್ಟ್ರಕ್ಟ್ ಆಗೋದು ಜೈಪುರ್ ಮತ್ತು ನವರ್ಗಂಪುರ್, ಇದು ಒಡಿಸ್ಸಾದಲ್ಲಿ ಬರುತ್ತೆ. ಇದರ ಮಧ್ಯ ಒಂದು ಹೊಸ ಬಿಸಿ ಲೈನ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಈ 2016-17 ಬಜೆಟ್ನಲ್ಲಿ ಅನುಷ್ಠಾನ ಮಾಡಿದರು. ಮಿನಿಸ್ಟ್ರಿ ಆಫ್ ರೈಲ್ವೇದವರು ಈ ಒಂದು ಕನ್ಸ್ಟ್ರಕ್ಷನ್ಗೋಸ್ಕರ ಬಿಸಿ ಲೈನ್ಗೋಸ್ಕರ ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಜೈಪುರ್ ಮತ್ತು ನವರಂಗ್ಪುರ್, ಅದು ಒಡಿಸ್ಸಾದಲ್ಲಿ ಬರುತ್ತೆ. ಇದು 38 ಕಿಲೋಮೀಟರ್ ಉದ್ದ ಈ ಒಂದು ಬಿಸಿ ಲೈನ್. ಇದರ ಪ್ರಾಜೆಕ್ಟ್ ಕಾಸ್ಟು 747.91 crores. ಈ ಪ್ರಾಜೆಕ್ಟ್ 3 ವರ್ಷದಲ್ಲಿ ಕಂಪ್ಲೀಟ್ ಆಗಲಿದಂತೆ. ಈ ಪ್ರಾಜೆಕ್ಟ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಕಾಸ್ಟ್ ಶೇರಿಂಗ್ ಇದೆ. ಅಂದರೆ 50% ಮಿನಿಸ್ಟ್ರಿ ಆಫ್ ರೈಲ್ವೇದವರು ಕೊಡ್ತಾರೆ, 50% ಸ್ಟೇಟ್ ಗೌರ್ಮೆಂಟ್ ಆಫ್ ಒಡಿಸ್ಸಾದವರು ಕೊಡ್ತಾರೆ. ಪ್ರಾಜೆಕ್ಟ್ ಈಸ್ ಇಂಪಾರ್ಟೆಂಟ್. ಅಂದರೆ ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ ಇದು ನವರಂಗ್ಪುರ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟರ್ನ್ ಒಡಿಶಾ ಮತ್ತು ಜೈಪುರ್, ಇವು ಎರಡೂ ಏನಿದೆ ಇದರ ಮಧ್ಯ ಕನೆಕ್ಟನ್ನು ಮಾಡುತ್ತೆ. ಹಾಗಾಗಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಎಕ್ಸಿಸ್ಟಿಂಗ್ ಏನಿದೆ ಸ್ಟೇಷನ್ ಕೊಟ್ಟಾವಲಸ ಕಿರಂದುಲ್ ಲೈನ್, ಇದು ಏನಿದೆ ಎಕ್ಸಿಸ್ಟಿಂಗ್ ಸ್ಟೇಷನ್ ಇದೆ. ಅದರ ಜೊತೆನೇ ಏನಂದರೆ ಈ ನವರಂಗ್ಪುರ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟರ್ನ್ ಒಡಿಶಾ ಏನಾಗುತ್ತೆ ಕನೆಕ್ಟನ್ನು ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಇದೆ. ಬಿಸಿ ಲೈನ್ ಅಂದರೆ ಬ್ರಾಡ್ ಗೇಜ್ ಲೈನು. ಈ ಗೇಜ್ ಏನಿದ್ದಾವೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಟೋಟಲಾಗಿ 3-4 ಥರ ಬರುತ್ತೆ ಡಿಫ್ರೆಂಟ್ ಗೇಜಸ್ಸು. ಅದನ್ನು ನಾನು ಡಿಸ್ಕಸ್ ಮಾಡೋಣ ಈಗ. ನಮ್ಮ ಇಂಡಿಯಾ ರೈಲ್ವೆ ಸಿಸ್ಟಮಲ್ಲಿ ಟೋಟಲಾಗಿ 3 ಥರ ಗೇಜಸ್ ಇರ್ತವೆ ಡಿಫ್ರೆಂಟು. ಒಂದು ಬ್ರಾಡ್ ಗೇಜ್, ನೆಕ್ಸ್ಟು ಮಿಟ್ರ್ ಗೇಜ್, ಇನ್ನೊಂದು ನ್ಯಾರೋ ಗೇಜ್. ಬ್ರಾಡ್ ಗೇಜ್ ಅತ್ಯಂತ ದೊಡ್ಡದು. ಅಂದರೆ ಡಿಸ್ಟೆನ್ಸ್ ಏನಿರುತ್ತೆ, 2 ಹಳಿಗಳ ಏನು ಒಂದು ಡಿಸ್ಟೆನ್ಸ್ ಇರುತ್ತಲ್ಲ ಅದು 1676 mm. ನೆಕ್ಸ್ಟು ಮಿಟ್ರ್ ಗೇಜು 1000, ನ್ಯಾರೋ ಗೇಜು 762. ಸೊ ಬ್ರಾಡ್ ಗೇಜ್ ಬಿಜಿ ಲೈನ್ ಅಂತ ಕರೀತಾರೆ ಶಾರ್ಟಾಗಿ. ಈ ಬಿಜಿ ಲೈನನ್ನು ಒಡಿಸ್ಸಾದಲ್ಲಿ ಅದು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದಕ್ಕೆ ರೈಲ್ವೆ ಮಿನಿಸ್ಟರು ಸ್ಯಾಂಕ್ಷನ್ನ ಮಾಡಿದ್ದಾರೆ. ವನ ಮಹೋತ್ಸವ ನ್ಯೂಸಲ್ಲಿದೆ. ಯಾಕಂದರೆ ನಾಳೆ ಜುಲೈ 5 ವನ ಮಹೋತ್ಸವ ದಿನವಾಗಿ ಆಚರಣೆ ಮಾಡ್ತಾರೆ. ಈ ವನ ಮಹೋತ್ಸವ ದಿನಾಚರಣೆ ಆಚರಣೆ ಮಾಡೋಕ್ಕೋಸ್ಕರ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಒಂದು ಪ್ಲಾಂಟೇಷನ್ ಡ್ರೈವನ್ನು ಎನ್ವೈರನ್ಮೆಂಟ್ ಮಿನಿಸ್ಟರ್ ಅವರು ನಡೆಸ್ತಾ ಇದ್ದಾರೆ. ಯೂನಿಯನ್ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಡಾಕ್ಟರ್ ಹರ್ಷವರ್ಧನ್ ಈ ಒಂದು ಪ್ಲಾಂಟೇಷನ್ ಡ್ರೈವನ್ನು ಅದು 1 ತಿಂಗಳವರೆಗೆ ನಡೆಯಲಿದಂತೆ. ಈ ಒಂದು ವನ ಮಹೋತ್ಸವದ ಒಂದು ದಿನಾಚರಣೆಗೋಸ್ಕರ ಒಂದು ಪ್ಲಾಂಟೇಷನ್ ಡ್ರೈವನ್ನು ಏನು ಚಾಲನೆ ನೀಡ್ತಾರೆ, ಅದಕ್ಕೆ ಅದು 1 ತಿಂಗಳವರೆಗೆ ನಡೆಯುತ್ತೆ. ಅದರ ಮೂಲಕ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಎಲ್ಲ ಸ್ಟೇಟ್ಗಳಲ್ಲಿ ಪ್ಲ್ಯಾಂಟ್ ಸ್ಯಾಪ್ಲಿಂಗನ್ನು ನೆಡ್ತಾರೆ. ಅಂದರೆ ಗಿಡಗಳನ್ನು ಹಚ್ತಾರೆ, ಗಿಡಗಳನ್ನು ಬೆಳೆಸೋಕ್ಕೋಸ್ಕರ ಗಿಡಗಳನ್ನು ನೆಡ್ತಾರೆ. ಬ್ಯಾಕ್ಗ್ರೌಂಡ್ ಏನಂದರೆ ವನ ಮಹೋತ್ಸವ ಇದು ಸ್ಟಾರ್ಟ್ ಆಗಿದ್ದು 1950ರಲ್ಲಿ. ಇದರ ಮುಖ್ಯ ಉದ್ದೇಶ ಅಂದರೆ ಟ್ರೀ ಪ್ಲಾಂಟೇಷನ್ ಮಾಡೋದು. ಇದೊಂದು ಟ್ರೀ ಪ್ಲಾಂಟೇಷನ್ ಡ್ರೈವ್. ನ್ಯಾಷನಲ್ ಲೀಡರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರುತ್ತೆ. ಫಸ್ಟ್ ಈ ಒಂದು ಫೆಸ್ಟಿವಲನ್ನು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ KM ಮುನ್ಷಿ. ಇವರು ಅವಾಗಿನ ಯೂನಿಯನ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಆಗಿದ್ದರು. ಇದರ ಮುಖ್ಯ ಉದ್ದೇಶ ಏನಂದರೆ ಫಾರೆಸ್ಟನ್ನು ಕನ್ಸರ್ವ್ ಮಾಡೋದು, ಹೆಚ್ಚು ಟ್ರೀಗಳನ್ನು ಪ್ಲಾಂಟೇಷನ್ ಮಾಡೋದು. ಈ ಫೆಸ್ಟಿವಲ್ ಪ್ರತಿ ವರ್ಷ ಆಚರಣೆ ಮಾಡಲಾಗ್ತದೆ ಎಲ್ಲ ರಾಜ್ಯಗಳಲ್ಲಿ. ಮತ್ತು ಪ್ರತಿ ವರ್ಷ ಜುಲೈ 5ರಂದು ಈ ವನ ಮಹೋತ್ಸವ ದಿನವಾಗಿ ಆಚರಣೆನ ಮಾಡಲಾಗ್ತದೆ ನಮ್ಮ ಭಾರತದಲ್ಲಿ. ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಶಾರ್ಟ್ ರೇಂಜ್ ಮಿಸೈಲ್. ಕ್ಷಿಪ್ರ ಸ್ಪಂದನೆಯ ಭೂಮಿಯಿಂದ ನಭಕ್ಕೆ ಚಿಮ್ಮಿಸಬಹುದಾದ ಅಲ್ಪ ದೂರದ ಕ್ಷಿಪಣಿ, ಅದು QRSAM. ಈ ಕ್ಷಿಪಣಿಯನ್ನು DRDOದವರು ದೇಶೀಯವಾಗಿ ಅಭಿವೃದ್ಧಿಪಡಿಸಿ ಇದರ ಪ್ರಯೋಗಾರ್ಥವನ್ನು, ಇದರ ಪರೀಕ್ಷೆಯನ್ನು ಯಶಸ್ವಿಯಾಗಿ ಕೊಂಡುಕೊಂಡಿದ್ದಾರೆ. ಅದು ಒಡಿಸ್ಸಾದ ಚಾಂಡೀಪುರದಲ್ಲಿ ಕ್ಯಾನಿಸ್ಟರ್ ಎಂಬ ಒಂದು ಉಡಾವಣಾ ವಾಹಕದ ಮೂಲಕ ಈ ಪರೀಕ್ಷೆಯನ್ನು ಕೈಗೊಳ್ಳಲಾಗಿದೆ. ಅದು ಸಕ್ಸಸ್ಫುಲ್ ಆಗಿದೆ. ಈ ಕ್ಷಿಪಣಿ ಎಲ್ಲ ಹವಾಮಾನದಲ್ಲೂ, ಅಂದರೆ ವಾಯುವಿನಲ್ಲಿ ಎಲ್ಲ ಹವಾಮಾನದಲ್ಲೂ ಪ್ರಯೋಗಿಸಬಹುದಾದ ಒಂದು ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಈ ಒಂದು ಕ್ಷಿಪಣಿ ಹೊಂದಿದೆ. ಮತ್ತು ಎದುರಾಳಿಯ ವಿಮಾನಗಳನ್ನು ಧ್ವಂಸ ಮಾಡೋದರಲ್ಲಿ, ದಾಳಿ ಮಾಡೋದರಲ್ಲಿ ಈ ಒಂದು ಕ್ಷಿಪಣಿ ಬಹಳ ಸಹಕಾರಿಯಾಗಲಿದೆ. ಇದೊಂದು ಶಾರ್ಟ್ ರೇಂಜ್ ಮಿಸೈಲ್, ಅಲ್ಪ ದೂರದ ಕ್ಷಿಪಣಿ. ಆ ರೇಂಜ್ ಎಷ್ಟಿದೆ ಅಂದರೆ 25ರಿಂದ 30 ಕಿಲೋಮೀಟರ್. ಸೊ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಶಾರ್ಟ್ ರೇಂಜ್ ಮಿಸೈಲ್, ಇದನ್ನು ಅಭಿವೃದ್ಧಿಪಡಿಸಿದವರು DRDOದವರು. ಇದು ಸರ್ಫೇಸ್ ಟು ಏರ್ ಅಂದರೆ ಭೂಮಿಯಿಂದ ನಭಕ್ಕೆ ಚಿಮ್ಮಿಸಬಹುದಾದ ಶಾರ್ಟ್ ರೇಂಜ್ ಮಿಸೈಲ್ ಇದು.
ಓಕೆ, ಇದು ಉಡಾವಣೆ ಮಾಡಿದ್ದು ಎಲ್ಲಿಂದ ಅಂದರೆ ಚಾಂಡೀಪುರದ ಒಂದು ಪರೀಕ್ಷಾರ್ಥ ಪ್ರಯೋಗಾಲಯದಿಂದ ಕೇಂದ್ರದಿಂದ. ಓಕೆ, ವಿಚ್ ಇಂಡಿಯನ್ ಕಂಪ್ನಿ ಹ್ಯಾಸ್ ಸೈನ್ ಪ್ಯಾಕ್ಟ್ ವಿತ್ ಜಪಾನೀಸ್ ಫರ್ಮ್ ಕವಾಸ್ಕಿ ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಟು ಮೇಕ್ ಸ್ಟೀಲ್ ಮೆಟ್ರೋ ಕೋಚಸ್? ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ. ನಮ್ಮ ಭಾರತದ BHEL, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, ಇವರು ಜಪಾನಿನ ಕವಾಸ್ಕಿ ಹೆವಿ ಇಂಡಸ್ಟ್ರೀಸ್ ಲಿಮಿಟೆಡ್ ಜೊತೆ ಒಂದು ಪ್ಯಾಕ್ಟ್ಗೆ ಸೈನನ್ನು ಮಾಡಿದರೆ. ಇದರ ಮುಖಾಂತರ ಮೆಟ್ರೋ ಕೋಚಸ್, ಸ್ಟೀಲ್ ಮೆಟ್ರೋ ಕೋಚಸನ್ನು ತಯಾರು ಮಾಡಲಾಗ್ತದೆ. ಇಂಡಿಯಾಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಅಕ್ವೇರಿಯಂ ಹ್ಯಾಸ್ ಓಪನ್ ಇನ್ ವಿಚ್ ಸ್ಟೇಟ್? ಭಾರತದ ಅತ್ಯಂತ ದೊಡ್ಡ ಒಂದು ಫ್ರೆಶ್ ವಾಟರ್ ಅಕ್ವೇರಿಯಂ ಇದು ಓಪನ್ ಆಗಿದ್ದು ಜಾರ್ಖಂಡ್ನಲ್ಲಿ. ಇದಕ್ಕೆ ಹೆಸರು ಕೊಟ್ಟಿದ್ದು ರಾಂಚಿ ಮಚ್ಲಿಘರ್. ಇದನ್ನು ಸ್ಟಾರ್ಟ್ ಮಾಡಿದ್ದು ಬಾಗ್ವಾನ್ ಬಿರ್ಸಾ ಮುಂಡಾ ಬಯೋಸಿಟಿ ಪಾರ್ಕಲ್ಲಿ. ನೆಕ್ಸ್ಟು ದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಡೇ, ಇದು ಸೆಲೆಬ್ರೇಟ್ ಮಾಡ್ತಿರೋದು ಎವ್ರಿ ಇಯರ್ ಜೂನ್ 29ರಂದು ನಮ್ಮ ಭಾರತದಲ್ಲಿ. ಇದರ ಮುಖ್ಯ ಉದ್ದೇಶ ಏನಂದರೆ ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದು ಈ ಸ್ಟ್ಯಾಟಿಸ್ಟಿಕ್ ಬಗ್ಗೆ ಮತ್ತು ಸೋಷಿಯಲ್ ಎಕಾನಮಿಕ್ ಪ್ಲಾನಿಂಗ್ ಬಗ್ಗೆ ಮತ್ತು ಪಾಲಿಸಿ ಫಾರ್ಮೇಷನ್ ಬಗ್ಗೆ. ಸೊ ಇದರ ನಿಮಿತ್ತ ಜೂನ್ 29ರಂದು ಪ್ರತಿ ವರ್ಷ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಡೇನ ಥೀಮ್ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಟಿಸ್ಟಿಕ್ಸ್. ಹೂ ವಿಲ್ ಬಿ ದ ನ್ಯೂ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ? ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂದರೆ ಅಚಲ್ ಕುಮಾರ್ ಜ್ಯೋತಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಬಾಲ್ಯ ವಿವಾಹ ತಡೆಯುವ ಕಾರ್ಯಕ್ಕಾಗಿ ವಿಶ್ವಸಂಸ್ಥೆಯು ಈಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ ಯಾವ ಪ್ರಶಸ್ತಿ ನೀಡಿತು? ವಿಶ್ವಸಂಸ್ಥೆ ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ UN ಸಾರ್ವಜನಿಕ ಸೇವಾ ಪ್ರಶಸ್ತಿ ನೀಡಿದೆ. ಈ ಪ್ರಶಸ್ತಿ ನೀಡಿದ್ದು ಏನಕ್ಕಂದರೆ ಪಶ್ಚಿಮ ಬಂಗಾಳ ಸರ್ಕಾರದಲ್ಲಿ ಕನ್ಯಾಶ್ರೀ ಪ್ರಕಲ್ಪ ಅಂತ ಒಂದು ಯೋಜನೆಯನ್ನು, ಒಂದು ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಈ ಸ್ಕೀಮ್ನ ಮುಖ್ಯ ಉದ್ದೇಶ ಅಂದರೆ ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡೋದು ಹೆಣ್ಣು ಮಕ್ಕಳಿಗೆ. ಅದರಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಬಾಲ್ಯವ ತಡೆಯುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು, ಕಾರ್ಯವನ್ನು ಇಟ್ಕೊಂಡು ಇವರು ಪಶ್ಚಿಮ ಬಂಗಾಳ ಸರ್ಕಾರದವರು ಕನ್ಯಾಶ್ರೀ ಪ್ರಕಲ್ಪ ಅಂತ ಒಂದು ಯೋಜನೆಯನ್ನು, ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಅದನ್ನು ಪರಿಗಣಿಸಿ ವಿಶ್ವಸಂಸ್ಥೆ ಇತ್ತೀಚೆಗೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರಕ್ಕೆ UN ಸಾರ್ವಜನಿಕ ಸೇವಾ ಪ್ರಶಸ್ತಿಯನ್ನು ನೀಡಿದೆ. ICC ಉಪಾಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ICC ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದು ಇಮ್ರಾನ್ ಖ್ವಾಜಾ. ICC ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ವಿಶ್ವ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ನಲ್ಲಿ ಸ್ಪರ್ಧಿಸಲಿರುವ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಕವಿತಾ ದೇವಿ. ಈಚೆಗೆ ಭಾರತ ಮತ್ತು ಪೋರ್ಚುಗಲ್ ಎಷ್ಟು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಪರಸ್ಪರ ಸಹಿ ಮಾಡಿದೆ? ಭಾರತ ಮತ್ತು ಪೋರ್ಚುಗಲ್ ನಡುವೆ 11 ಒಪ್ಪಂದಗಳಿಗೆ ಪರಸ್ಪರ ಸಹಿಯನ್ನು ಮಾಡಲಾಗಿದೆ. ಇದರ ಬಗ್ಗೆ ಡಿಸ್ಕಸ್ ಮಾಡಿದೆ. ಅಂತಾರಾಷ್ಟ್ರೀಯ ವಿಧವೆಯರ ದಿನವನ್ನು ಯಾವಾಗ ಆಚರಿಸಲಾಗುವುದು? ಜೂನ್ 23ರಂದು ಅಂತಾರಾಷ್ಟ್ರೀಯ ವಿಧವೆಯರ ದಿನ, ಇಂಟರ್ನ್ಯಾಷನಲ್ ವಿಡೋಸ್ ಡೇ ಆಗಿ ಆಚರಿಸಲಾಗುತ್ತದೆ. ಏಡ್ಸ್ನಿಂದ ಬಳಲುತ್ತಿರುವ ಜನರ ಚಿಕಿತ್ಸೆಗಾಗಿ HIV ಹಿಟ್ ಯೋಜನೆಯನ್ನು ಮಿಜೋರಾಂ ಸರ್ಕಾರ ರೂಪಿಸಿದೆ. ಭಾರತಕ್ಕೆ ಅಮೆರಿಕದ ನೂತನ ರಾಯಭಾರಿಯನ್ನಾಗಿ ಕೆನೆತ್ ಐ ಜೆಸ್ಟರ್ ಅವರನ್ನು ನೇಮಕ ಮಾಡಲಾಗಿದೆ. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸುವ ಸಲುವಾಗಿ ಮುನ್ಸಿಪಲ್ ಬಾಂಡ್ ವಿತರಿಸಿದ ದೇಶದ ಮೊದಲ ಮಹಾನಗರ ಪಾಲಿಕೆ ಪುಣೆ. ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಉತ್ತರ ಪ್ರದೇಶ ಸರ್ಕಾರ ಮುಖ್ಬೀರ್ ಎಂಬ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ. ಈಚೆಗೆ ಬಿಡುಗಡೆಯಾದ ದಿ ಎಮರ್ಜೆನ್ಸಿ ಇಂಡಿಯನ್ ಡೆಮಾಕ್ರಸಿಸ್ ಡಾರ್ಕೆಸ್ಟ್ ಅವರ್, ಈ ಒಂದು ಪುಸ್ತಕದ ಕರ್ತೃ ಎ ಸೂರ್ಯಪ್ರಕಾಶ್. ಬಡವರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸಲು ಹರಿಯಾಣ ಸರ್ಕಾರ ಶೀಘ್ರದಲ್ಲೇ ವಿಮಾ ಯೋಜನೆಯನ್ನು ಜಾರಿಗೊಳಿಸಲು ಉದ್ದೇಶಿಸಿದೆ. ನಾನು ಇಲ್ಲಿ ಎಲ್ಲ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದೆ. ಈ ಕ್ವಶನ್ಸ್ ಬಗ್ಗೆ ಎಲ್ಲ ನಾನು ಮೊದಲು ಕರೆಂಟ್ ಅಫೇರ್ಸಲ್ಲಿ ಬಂದಿದ್ದೆಲ್ಲ ವಿಷಯಗಳನ್ನೂ ಇದ್ದಾವೆ, ಅದರ ಮೇಲೆ ಫಾರ್ಮ್ ಆಗಿರೋ ಕ್ವಶನ್ಸ್ ಇದಾವೆ ಇವು. ಸೊ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ಆಯುಷ್ ಸಚಿವಾಲಯದ ನೂತನ ವಿಶೇಷ ಕಾರ್ಯದರ್ಶಿಯಾಗಿ ನೇಮಕರಾದವರು ರಾಜೇಶ್ ಕೊಟೇಚಾ. ಯುನೈಟೆಡ್ ನೇಷನ್ಸ್ ಕೌಂಟರ್ ಟೆರರಿಸಂ ಆಫೀಸ್ನ ನೂತನ ಮುಖ್ಯಸ್ಥರಾಗಿ ನೇಮಕರಾದವರು ವ್ಲಾಡಿಮಿರ್ ಒರೊಮ್ಕೋವ್. ಭವಲ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಬಾಂಗ್ಲಾದೇಶದಲ್ಲಿ. ಹೋಪ್ ಇನ್ ಎ ಚಾಲೆಂಜ್ ಡೆಮಾಕ್ರಸಿ ಆ್ಯಂಡ್ ಇಂಡಿಯನ್ ನೆರೇಟಿವ್ ಪುಸ್ತಕದ ಕರ್ತೃ ಅಶ್ವಿನಿ ಕುಮಾರ್. ವರ್ಲ್ಡ್ ಹೈಡ್ರೋಗ್ರಫಿ ಡೇಯನ್ನು ಆಚರಣೆ ಮಾಡೋದು ಪ್ರತಿ ವರ್ಷ ಜೂನ್ 21ರಂದು. ವಜ್ರ ವಿಸ್ತೃತ ರೂಪವೇನು? ವಜ್ರ ಅಂದರೆ ವಿಸಿಟಿಂಗ್ ಅಡ್ವಾನ್ಸ್ ಜಾಯಿಂಟ್ ರಿಸರ್ಚ್ ಫ್ಯಾಕಲ್ಟಿ. ವಜ್ರ ಫ್ಯಾಕಲ್ಟಿ ಸ್ಕೀಮ್ ಏನಿದೆ, ಇದು ಬೇರೆ ದೇಶದಲ್ಲಿ ನಮ್ಮ ದೇಶದವರೇ ನೋಡ್ಕೊಂಡಿದ್ದಾರೆ, ಭಾರತ ಮೂಲದವರು, ಅವರಿಗೋಸ್ಕರ ನಮ್ಮ ಭಾರತದ ಇನ್ಸ್ಟಿಟ್ಯೂಟ್ಗಳಲ್ಲಿ
ಫ್ಯಾಕಲ್ಟಿಯಾಗಿ ಕೆಲಸ ಮಾಡೋದಕ್ಕೆ ಮತ್ತು ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡೋದಕ್ಕೆ ಅವರಿಗೆ ಒಂದು ಅನುಮತಿಯನ್ನು ಕೊಡೋದು ಈ ಒಂದು ವಜ್ರ ಸ್ಕೀಮ್ನ ಮುಖ್ಯ ಉದ್ದೇಶ. ಇದು ಒಂದು ಫ್ಯಾಕಲ್ಟಿ ಸ್ಕೀಮ್. ಇದು 2017ರ ಯುನೈಟೆಡ್ ನೇಷನ್ಸ್ ಪಬ್ಲಿಕ್ ಸರ್ವಿಸ್ ಡೇ ಅನ್ನು ಆಚರಣೆ ಮಾಡೋದು ಜೂನ್ 23ರಂದು. 2017ರ ಕ್ವೀನ್ಸ್ ಯಾಂಗ್ ಲೀಡರ್ ಅವಾರ್ಡನ್ನು ಪಡೆದುಕೊಂಡವರು ಭಾರತೀಯ ವ್ಯಕ್ತಿ. ಅವರ ಹೆಸರು ಅಂಕಿತ್ ಕವಾತ್ರ. ಕಿಶ್ತವಾರ್ ರಾಷ್ಟ್ರೀಯ ಉದ್ಯಾನವನವಿರೋದು ಜಮ್ಮು ಕಾಶ್ಮೀರಲ್ಲಿ. ಇತ್ತೀಚೆಗೆ ನಿಧನ ಹೊಂದಿದ ಪ್ರಸಿದ್ಧ ಫ್ಯಾಷನ್ ಡಿಸೈನರ್ ಕಾರ್ಲ್ ಫೆಂಡಿ ಇವರು ಇಟಲಿಯವರು. ಕೇಂದ್ರ ಹಣಕಾಸು ಸಚಿವಾಲಯದ ನೂತನ ಆರ್ಥಿಕ ಕಾರ್ಯದರ್ಶಿಯಾಗಿ ನೇಮಕರಾದವರು ಸುಭಾಷ್ ಸಿ ಗರ್ಗ್. ಮೈ ಪ್ಲಾಂಟ್ ಮೊಬೈಲ್ ಆ್ಯಪ್ ಬಿಡುಗಡೆಗೊಳಿಸಿದ ರಾಜ್ಯ ಮಹಾರಾಷ್ಟ್ರ. ಮೈ ಪ್ಲಾಂಟ್ ಏನು ಮೊಬೈಲ್ ಆ್ಯಪ್ ಇದೆ, ಇದರ ಮೂಲಕ ದತ್ತಾಂಶಗಳು ಗೊತ್ತಾಗುತ್ತೆ. ಅಂದರೆ ಎಷ್ಟು ಪ್ಲ್ಯಾಂಟ್ಗಳನ್ನು ಬೆಳೆಸಿದ್ದಾರೆ, ಎಷ್ಟು ಪ್ಲ್ಯಾಂಟ್ಗಳನ್ನು ಇನ್ನು ಸ್ಯಾಂಪ್ಲಿಂಗನ್ನು ಹಚ್ಚಿದ್ದಾರೆ, ಎಷ್ಟು ಹಚ್ಚಬೇಕು, ಎಲ್ಲ ಒಂದು ಡಿಟೇಲ್ ಆಗಿ ಮಾಹಿತಿಯನ್ನು ಈ ಒಂದು ಮೈ ಪ್ಲಾಂಟ್ ಮೊಬೈಲ್ ಆ್ಯಪ್ ಮೂಲಕ ಗೊತ್ತಾಗುತ್ತೆ. ಹಾಗಾಗಿ ಮಹಾರಾಷ್ಟ್ರದವರು ಮೈ ಪ್ಲಾಂಟ್ ಮೊಬೈಲ್ ಆ್ಯಪನ್ನು ಬಿಡುಗಡೆಗೊಳಿಸಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.